ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಒಂದು ಸ್ಪೆಷಲ್ ಆಗಿ ಗೋಬಿ ಮಂಚೂರಿ ಮಾಡತ್ತೀನಿ ನೋಡ್ರಿ. ಮೊದಲು 1 kg ಗೋಬಿನ ನೀಟಾಗಿ ಕ್ಲೀನಾಗಿ ಬಿಡಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಎತ್ತಿಟ್ಕೊಂಡ್ರಿ. ನೆಕ್ಸ್ಟ್ ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಸಮ ಪ್ರಮಾಣದಾಗ ತೊಗೊಂಡು ಅದಕ್ಕೆ ಖಾರ ಉಪ್ಪು ಮತ್ತೊಂದು ಸ್ವಲ್ಪ ಜೀರಿಗೆನ ಮಿಕ್ಸ್ ಮಾಡ್ಕೊಂಡ್ರಿ. ಆಮೇಲೆ ನಾವೇನು ಗೋಬಿನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಪೌಡ್ರ್ನಾಗ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳೋಣ. ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಣ್ಣೆಗೆ ಡೀಪ್ ಫ್ರೈ ಮಾಡ್ಕೊಂಡ್ರಿ. ಡೀಪ್ ಫ್ರೈಗೆ ಭಾಳ ಹೊತ್ತಾಗುತ್ತೆ, ಹೀಗಾಗಿ ನಾನು 3 ಬ್ಯಾಚ್ನಾಗ ಕರ್ಕೊಂಡಿದ್ದೆ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ ನಿಮ್ಗೆ ಆಮೇಲೆ ಗೊತ್ತಾಗ್ತೈತಿ. ಈಗ ಬೆನಿಷ್ಟ್ರಿಗೆ ಒಂದು ಸಾಸ್ ಮಾಡ್ಕೊಂಬಿಡನ್ರಿ. ನಾನು 1-2 ಸ್ಪೂನ್ ಸೋಯಾ ಸಾಸು, 1-2 ಸ್ಪೂನ್ ವಿನೆಗರ್, ಹಂಗೆ ಒಂದು ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಸೋಯಾ ಸಾಸಿಂದ ಇದು ಆಗುತ್ತೆ ಅಂಥೇಳಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ಹಂಗೆ 1-2 ಟೊಮೆಟೊ ಹಣ್ಣು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಕಲಿಸ್ಕೊಂಡು ನೋಡಿರಿ. ಟೊಮೆಟೊ ಸಾಸ್ ಇರಲಾರ್ದಕ್ಕೆ ಹಂಗೆ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೇನು ಸಾಸ್ ಕಲಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ ನಂತರ ನೀಟಾಗಿ. ಆಮೇಲೆ ಕಾರ್ನ್ಫ್ಲೋರ್ ಒಂದು ಸ್ಲರಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಮ್ಮೆ ಕೈ ಆಡಿಸ್ಕೊಂಬಿಡೋಣ ಅಂತ. ಈಗೇನು ಕರೆದು ಇಟ್ಕೊಂಡಿರ್ತೀವಲ್ರಿ ಅದನ್ನು ಹಾಕ್ಕೊಂಡು ಒಮ್ಮೆ ಎಲ್ಲನೂ ಮಿಕ್ಸ್ ಮಾಡ್ಕೊಳಮ್ರಿ. ಏನು ನಾವು ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಅದಕ್ಕೆ ಉಳ್ಳಾಗಡ್ಡಿ ತಪ್ಪಲ ಮತ್ತು ಕೊತ್ತಂಬರಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಸರ್ವ್ ಮಾಡಿಬಿಟ್ರೆ ಸೂಪರ್ ಟೇಸ್ಟಿಯಾಗಿಂತಹ ಗೋಬಿ ಮಂಚೂರಿ ರೆಡಿ ಆಗುತ್ತೆ ನೋಡಿರಿ. ಒಮ್ಮೆ ನೀವು ಮನ್ಯಾಗ ಟ್ರೈ ಮಾಡಿರಿ. ನನ್ನ ಅಡುಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.